ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಕನ್ನಡ ಚಿತ್ರ ಅಂದರೆ ಒಂದು ಅರ್ಥವಾಗಿ ಅಜಯ್ ರಾವ್ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಲಿ ಅಂತ ಕೇಳ್ಕೊತೀವಿ. ಚೆನ್ನಾಗಿದೆ ಮೂವಿ, ತಾಯಿ ಸೆಂಟಿಮೆಂಟ್ ಇದೆ, ಚೆನ್ನಾಗಿದೆ. ಸೂಪರ್, ಚೆನ್ನಾಗಿದೆ ಸೂಪರ್ ಆಗಿದೆ ಮ್ಯಾಮ್. ಮೂವಿ ಮಾತ್ರ ಬೋರಿಂಗ್ ಇಲ್ಲ. ಏನು ಇಷ್ಟ ಆಯ್ತು ಸಿನಿಮಾ? ಅಣ್ಣ ತಂಗಿದು, ತಾಯಿದು, ಮಗಂದು ಸಕ್ಕತ್ತಾಗಿ ಚೆನ್ನಾಗಿದೆ ಅಮ್ಮ, ಅಣ್ಣ ತಂಗಿ ಸೀನ್ ಸೂಪರ್ ಆಗಿದೆ, ಚೆನ್ನಾಗಿದೆ ಮ್ಯಾಮ್. ಚೆನ್ನಾಗಿದೆ, ಏನು ಇಷ್ಟ ಆಯ್ತು? ಅಣ್ಣ ತಂಗಿ ಸೀನ್ ಮಾತ್ರ ತುಂಬ ಇಷ್ಟ ಆಯಿತು ಮೇಡಮ್. ಚೆನ್ನಾಗಿದೆ, ಸೂಪರ್ ಆಗಿದೆ, ಆ್ಯಕ್ಟಿಂಗ್ ಮಾತ್ರ ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಹೆಂಗನ್ಸು ಮ್ಯಾಮ್? ಸೂಪರ್ ಆಗೈತೆ, ಚೆನ್ನಾಗಿದೆ, ಸೂಪರ್ ಆಗೈತೆ. ನಾವು ಆಟೋ ಡ್ರೈವರ್ಗಳು. ಹೆಂಗನ್ಸ್ತು ನಿಮಗೆ? ನಿಮ್ದೊಂದು ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಬಹಳ ಚೆನ್ನಾಗಿದೆ ಸೆಂಟಿಮೆಂಟು ಅಂತ ಹೇಳಿದ್ರೆ, ಇದು ಹೆಂಡ್ತಿನ ನೋಡ್ಕೊಳೋ ರೀತಿಯೂ ಚೆನ್ನಾಗಿದೆ, ಮತ್ತು ಅಣ್ಣ ತಂಗಿದು ಸ್ಟೋರಿನೂ ಚೆನ್ನಾಗಿದೆ. ಸೊ ಅವರು ಯಾವ ಥರ ಈ ಥರ ಒಂದು ಒಳ್ಳೆ ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದರೆ, ತಪ್ಪಿಗೆ ಶಿಕ್ಷೆ ಯಾವ ಥರ ಕೊಡಬೇಕು ಅನ್ನೋದಿದೆ. ಹೆಣ್ಮಕ್ಳ ಬಗ್ಗೆನೂ ಒಂದು ಸ್ವಲ್ಪ ಇದೆ. ಇದೇ ಹಿಂದೆ ಯುದ್ಧಕಾಂಡದಲ್ಲೂ ಸಹ ಅವರು ಇದೇ ಥರ ಮಾಡಿದರು. ಸೊ ಇದು ಸಖತ್ತಾಗೈತೆ, ಖುಷಿಯಾಗಿದೆ. ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಐತೆ, ಸಖತ್ತಾಗೈತೆ. ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಮೂವಿ ತುಂಬ ಚೆನ್ನಾಗಿದೆ ಮ್ಯಾಮ್. ಆ್ಯಕ್ಚುಲಿ ಅಜಯ್ ಸರ್ ಆ್ಯಕ್ಟಿಂಗ್ ಅಂತೂ ಆಸಮ್ ಆಗಿದೆ. ಧನ್ಯಾ ಮ್ಯಾಮ್ ಅಂತೂ ಸೂಪರ್, ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೋನಲ್ ಮ್ಯಾಮ್ ಥ್ರೂ ಔಟ್ ದ ಮೂವಿಯಲ್ಲಿ ತುಂಬ ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸ್ಮೈಲಿ ಕ್ವೀನ್ ಅಂತ ಕರೆಕ್ಟಾಗಿ ಹೆಸರು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇವಾಗಿನ ಇದರಲ್ಲಿ ತುಂಬ ಚೆನ್ನಾಗಿ ನೋಡಬೇಕಾಗಿರೋ ಮೂವಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕಾಗಿರೋಂಥ ಮೂವಿ ಆ್ಯಕ್ಚುಲಿ. ಮಾತಾಡೋಂಗೆ ಇಲ್ಲ ಫಿಲ್ಮ್ ಬಗ್ಗೆ. ತಾಯಿ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ ಮ್ಯಾಮ್, ಏನು ಮಾತಾಡೋಂಗಿಲ್ಲ. ಇಷ್ಟ ಆಯಿತು ಮೇಡಮ್, ತುಂಬ ಸೂಪರ್ ಆಗೈತೆ ಪಿಕ್ಚರ್. ಒಳ್ಳೆ ಅವ್ರಿಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಅವ್ರನ್ನ ಕೊಲೆ ಮಾಡ್ತಾನೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ, ನೋಡ್ಬೇಕು. ಚೆನ್ನಾಗಿದೆ, ಸೂಪರ್ ಆಗಿದೆ. ಅಜಯ್ ರಾವ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರು. ಸೋನಲ್ ಮೇಡಮ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಿದ್ದಾರೆ. ಅಜಯ್ ರಾವ್ ಸರ್ ಸೂಪರ್ ಆ್ಯಕ್ಟಿಂಗ್. ಮೇಡಮ್ ಸಿನಿಮಾ ಚೆನ್ನಾಗಿದೆ. ಅಜಯ್ ರಾವ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒಂಥರ ಸಸ್ಪೆನ್ಸ್ ಚಿತ್ರ ಸಿನಿಮಾ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಕ್ಸೈಟ್ಮೆಂಟ್ ಆಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಬಂದು ಚೆನ್ನಾಗಿದೆ, ಒಂದು ಸರಿ ನೋಡಿ. ಸಿನಿಮಾ ಹೊಗಳಕ್ಕೆ ಒಳ್ಳೆ ಸಾಲದಷ್ಟು ಚೆನ್ನಾಗಿದೆ. ರಾಧೆ ಸಿನಿಮಾ ಎಂಥವ್ರು ನೋಡ್ಬೇಕು ಗೊತ್ತಾ? ರಾಧೆ ಸಿನಿಮಾ ಪ್ರಪಂಚದಲ್ಲಿ ಕೆಟ್ಟ ಕೆಲಸ ಮಾಡಿರ್ತಾರೆ ನೋಡಿ, ಅಂಥವ್ರು ಬಂದು ಸಿನಿಮಾ ನೋಡಬೇಕು. ಸಿನಿಮಾದಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಾ? ಯಾರಿಗೇನು ಅರ್ಥ ಆಗುತ್ತಿಲ್ಲ ಗೊತ್ತು, ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಯಿತು. ಒಬ್ಬ ಒಳ್ಳೆಯ ಮನುಷ್ಯನಲ್ಲಿ ಕೆಟ್ಟತನ ಬರೋದು ಯಾವಾಗ ಹೇಳಿ? ನಮಗೆ ಕೆಟ್ಟದನ್ನು ಬಯಸಿದಾಗ ಒಬ್ಬ ಮನುಷ್ಯ ಕೆಟ್ಟವನಾಗೋದು. ಮನುಷ್ಯ ಯಾವುದೋ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಲ್ಲ, ಬಟ್ ಆದರೆ ಆ ಮನುಷ್ಯ ಒಳ್ಳೆಯದನ್ನು ಮಾಡೋಕ್ಕೆ ಕೆಟ್ಟದ್ದು ಮಾಡಿರ್ತಾನೆ. ಬಟ್ ಹಾಗಂತ ಕಾನೂನು ಕೈ ತೊಗೋಬಾರ್ದು. ಬಟ್ ಹೇಳೋದೇನೆಂದರೆ, ಈ ಸಿನಿಮಾದಲ್ಲಿ ರಾಧೆ ಸಿನಿಮಾ ಈ ಗಾಂಧಿನಗರಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ರಾಧೆಯ ಸಿನಿಮಾ ಅಜಯ್ ರಾವ್ ಅವರಿಗೆ ಒಂದು ಬೇರೆ ಥರದ ಸಿನಿಮಾ, ಒಂದು ಬೇರೆ ಥರದ ಪಾತ್ರ. ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಆದಂಥ ವೇದ್ ಗುರು ಅವರು ಅವರ ಒಂದು ಪಾತ್ರವನ್ನು, ಈ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳೋದು ಅಷ್ಟೇ, ದಟ್ ನಾನೊಬ್ಬ ಕಲಾವಿದನಾಗಿ ನನಗೂ ಕೂಡ ಹಂಬಲ ಇರುತ್ತೆ ಈ ರೀತಿಯಾದಂಥ ಒಂದು ಪಾತ್ರಗಳನ್ನ ಮಾಡಬೇಕು, ಬೇರೆ ಬೇರೆ ರೀತಿಯಾದಂಥ ಒಂದು ಪಾತ್ರಗಳನ್ನ ಮಾಡಬೇಕು ಅಂತ. ಸೊ ಈ ಒಂದು ಪಾತ್ರ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ಆ್ಯಂಡ್ ಬರೀ ಅದು ಮಾತ್ರ ಅಲ್ಲ, ಎಷ್ಟೋ ಜನ ಬಂದ್ಬಿಟ್ಟು ನನಗೆ ಪಾಸಿಟಿವ್ ಆಗಿ ಹೇಳಿರೋರು ಇದ್ದಾರೆ. ಇಲ್ಲ ಸರ್, ಈ ಥರ ಪಾತ್ರಗಳು ಮಾಡಬೇಕು, ನೀವು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯಿತು, ನೀವು ಆರ್ಟಿಸ್ಟ್ ಅಲ್ವಾ, ನೀವು ಈ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರಬೇಕು, ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತಲೂ ಹೇಳ್ತಾರೆ. ಆ ರಾಧೆಯ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಜನ ಖುಷಿಪಟ್ಟಿದ್ದಾರೆ. ನಾವು ಮಾಡಿದ್ದು ನಮಗೆ ಸಮಾಧಾನ ಇದೆ, ಈಗ ಜನರಿಗೆ ತಲುಪಿಸಿದ್ದೀವಿ. ಸೊ ಹೋಪ್ ಎಲ್ಲರೂ ವರ್ಡ್ ಆಫ್ ಮೌತ್ ಮುಖಾಂತರ ಒಬ್ಬರಿಂದ ಒಬ್ಬರು ಒಳ್ಳೆ ಮಾತುಗಳನ್ನು ಹೊರಡಿಸಿದ್ರೆ ಒಂದು ಒಳ್ಳೆಯ ಪ್ರಯತ್ನ ನಮ್ಮ ಡೈರೆಕ್ಟರ್ ಅವ್ರು ಮಾಡಿರ್ತಕ್ಕಂಥ. ಸೊ ಎಲ್ಲ ಕಲಾವಿದರದ್ದು ಶ್ರಮ, ಟೆಕ್ನಿಷಿಯನ್ ಶ್ರಮ ಒಂದು ಸಾರ್ಥಕತೆ ಸಿಗುತ್ತೆ. ಜಸ್ಟ್ ವರ್ಡ್ ಆಫ್ ಮೌತ್ ಮುಖಾಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಅಂತ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸುತ್ತೆ ಸರ್ ಆಡಿಯನ್ಸ್ ಅಂತ? ಬಿಕಾಸ್ ನೀವು ಬೇರೆ ಥರದ ಪಾತ್ರನ ಮಾಡಿದ್ದೀರಿ, ಆ ಪಾತ್ರಕ್ಕೆ ಬಂದಂಥ ರೆಸ್ಪಾನ್ಸ್ ಹೇಗೆ ಅಲ್ಲ, ಆ್ಯಸ್ ಆಫ್ ನಾವು ನೋಡಿರೋರು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಎಲ್ರಿಗೂ ಒಂದು ವಾವ್ ಫ್ಯಾಕ್ಟರ್ಸ್ ಅನಿಸಿದೆ. ಅಜಯನ ಈ ಥರ ನೋಡ್ತೀವಿ ಅಂತ ಯಾವತ್ತು ಊಹೆ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಒಂದು ನ್ಯಾಯ ಒದಗಿಸಿದ ಪಾತ್ರಕ್ಕೆ ಅಂತ ಇಲ್ಲಿವರೆಗೂ ಪ್ರತಿಕ್ರಿಯೆ ಬರ್ತಾ ಇದೆ. ಬಟ್ ಇನ್ನೂ ಅಂದರೆ ನಾನು ಹೇಳ್ದಂಗೆ ವರ್ಡ್ ಆಫ್ ಮೌತ್ ಇದು ಹರಡಬೇಕು. ಬಿಕಾಸ್ ಎಷ್ಟೊಂದು ಜನಕ್ಕೆ ಇನ್ನೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ. ಹೋಗ್ತಾ ಹೋಗ್ತಾ ಐ ಥಿಂಕ್ ಎಲ್ಲರೂ ಇಷ್ಟಪಟ್ಟು ಸ್ಪ್ರೆಡ್ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಇವತ್ತು ನನಗೆ ದೊಡ್ಡ ಹಬ್ಬದ ದಿನ ಅಂತಲೇ ಹೇಳ್ಬೋದು. ಆಗಲೇ ಹೇಳ್ತಿದ್ದೆ, ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದ ಊರಲ್ಲಿ
ನಾನು ಹಲವಾರು ಸಿನಿಮಾನ ಈ ಚಿತ್ರಮಂದಿರದಲ್ಲಿ ನೋಡಿದ್ದೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ನಂದು ಒಂದು ಸಿನಿಮಾ ಈ ಥರ ನನ್ನ ಸ್ಕ್ರೀನ್ ನಾನು ನೋಡಿದ್ದು, ನಾನು ಹುಟ್ಟಿ ಬೆಳೆದು ನೋಡಿದ ಒಂದು ಸ್ಕ್ರೀನಲ್ಲಿ ನನ್ನ ಸಿನಿಮಾನೂ ಬರಬೇಕಿತ್ತು ಅಂತ ತುಂಬ ಆಸೆ ಇತ್ತು. ಹಲವಾರು ವರ್ಷಗಳಿಂದ ಆ ಆಸೆ ಹಾಗೆ ಕನಸಾಗೇ ಇತ್ತು. ಆ್ಯಂಡ್ ಇವತ್ತು ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಮೂಮೆಂಟ್ನ ನಾನು ಒಂಥರ ಫೀಲ್ ಮಾಡ್ತಿದ್ದೀನಿ. ತುಂಬ ಇಮೋಷ್ನಲ್ ಮೂಮೆಂಟ್ ಇದು, ಯಾಕಂದರೆ ದಿಸ್ ಇಸ್ ಹೋಮ್, ಇದು ನನ್ನ ಮನೆ. ಸೊ ಇಲ್ಲಿ ನನ್ನ ಸಿನಿಮಾ ನೋಡೋದು, ನಿಮ್ಮೆಲ್ಲರ ಜೊತೆ ನೋಡೋದು, ಐ ಫೀಲ್ ಲೈಕ್ ನನಗೆ ಇನ್ನೊಂದು ಹೊಸ ಫ್ಯಾಮಿಲಿ ಸಿಕ್ಕಿದ್ದಾರೆ ಅಂತ. ಯಾಕಂದರೆ ನಿಮ್ಮನ್ನೆಲ್ಲ ನಾನು ಇದಕ್ಕೆ ಮುಂಚೆ ನಾವು ಭೇಟಿ ಆಗಿಲ್ಲ, ತುಂಬ ವರ್ಷ ಆಯಿತು. ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ನಾನು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಮಾಡ್ತಾಯಿದ್ದೆ. ಬಹುಶಃ ನಾನು ಈ ಊರವಳು, ನಾನು ಕನ್ನಡ ಮಾತಾಡ್ತೀನಿ ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅನಿಸುತ್ತೆ. ಬಟ್ ಇವತ್ತು ಗೊತ್ತಾಗಿದೆ. ಸೊ ಐ ಹೋಪ್ ದಟ್ ನಮ್ಮೆಲ್ಲರ ಒಂದು ಭೇಟಿ ಮತ್ತೆ ಮತ್ತೆ ಆಗಬೇಕು. ನಾವೆಲ್ಲ ಬೇರೆ ಬೇರೆ ಸಿನಿಮಾಗೆ, ಬೇರೆ ಬೇರೆ ಪ್ರಮೋಷನ್ಗೆ ಸಿಗ್ತಾನೆ ಇರಬೇಕು ಅಂತ ನಾನು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ.